ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ. ಸುಳ್ಳು ಪಳ್ಳುಗಳ ಅಳಿಸಿ ಇಲ್ಲಿ ನಿತ್ಯ ಸತ್ಯವನ್ನು ಬೆಳೆಸಿ. ಸುಳ್ಳು ಪೊಳ್ಳುಗಳ ಅಳಿಸಿ ಇಲ್ಲಿ ನಿತ್ಯ ಸತ್ಯವನ್ನು ಬೆಳೆಸಿ. ಸತ್ಯ ತತ್ವವನ್ನು ಜಗಕ್ಕೆ ಹಂಚಿದರು. ಕ್ರಾಂತಿಯೋಗಿ ಪುರುಷರಾದರು. ಜಗದ ಜ್ಯೋತಿಯ ತಾವಾಗಿ ಜನಮನವನ್ನು ಇವರು ಬೆಳಗಿದರು. ದೇವನೊಬ್ಬನೇ, ಇಲ್ಲಿ ದೇವನೊಬ್ಬನೇ, ಲೋಕದಿ ದೇವನೊಬ್ಬನೇ ಎನ್ನುತ್ತ ಸಾರುತ್ತ ಬಸವಣ್ಣ ತೋರಿದರು ಕೂಡಲ ಸಂಗಮನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿದ ನಮ್ಮ ಮಹಾದೇವ ಶೆಟ್ಟಿ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಂಡಿಂದ ನಮ್ಮ ಮಹಾದೇವ ಶೆಟ್ಟಿ. ಆ ಆ ಧರಣಿ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಳ್ಳಿಂದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡಿ ಒಡನೆ ನೋಡಿವನು, ಇಮ್ಮನವಾದಡಿ ನುಡಿಯನು. ಒಮ್ಮನವಾದಡೆ ಒಡನೆ ನೋಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಣ ನೋಡುವ ಜಾಣ ನೋಡುವ ನಮ್ಮ ಕೂಡಲ ಸಂಗ ದೇವಾ. ಧರಣಿಯ ಮೇಲೊಂದು ಹಿರಿದು ಅಂಗಡಿಯ ನಿಕ್ಕಿ ಹರದ ಕೊಂಡಿಂದ ನಮ್ಮ ಮಹಾದೇವ ಶೆಟ್ಟಿ. ಆ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ನೋಡಿ, ವಚನಗಳು ಸಣ್ಣ ಸಣ್ಣವು ಇರ್ತವೆ, ಆದ್ರೆ ಅಂತಿಮ ಸತ್ಯವನ್ನ ಹೇಳ್ಕೊಡ್ತಾವ ನಮಗೆ. ಧರಣಿ ಅಂದ್ರೆ ಭೂಮಿ. ಈ ಭೂಮಿ ಮೇಲೆ ಪರಮಾತ್ಮ ಇದ್ದಾನೆ. ಯಾವ ರೂಪದಲ್ಲಿ ಅಂದ್ರೆ ವ್ಯಾಪಾರಿಯ ರೂಪದಲ್ಲಿ ಅಂತ ಹೇಳ್ತಾರೆ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದರೆ ನುಡಿವನು, ಇಮ್ಮನವಾದಡೆ ನುಡಿಯನು. ಕಾಣಿಯ ಸೋಲ ಅರ್ಧ ಗಾಣಿಯ ಗೆಲ್ಲ. ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಈ ಧರಣಿನೇ ಒಂದು ಮಾರುಕಟ್ಟೆ, ಒಂದು ಸಂತೆ. ಈ ಪ್ರಪಂಚನೇ ಒಂದು ಸಂತೆ. ಎಲ್ಲ ಶರಣರು, ಸಂತರು, ಮಹಾತ್ಮರು ಹೇಳಿದಾರಲ್ಲ, ಏನಂದ್ರೆ ಇದೊಂದು 3 ದಿನದ ಸಂತೆ. 3 ದಿನದ ಸಂತೆ ಅಂದ್ರೆ
ಬಾಲ್ಯ ಒಂದು ಸಂತೆ, ಯೌವನ ಒಂದು ದಿನ, ಮುಪ್ಪು ಒಂದಿನ, ಕೊನೆ ದಿನನೇ ಬಹಳ ದೊಡ್ಡದು, ಹೌದಿಲ್ಲ? ಅಂದ್ರೆ ಬಾಲ್ಯ ಎಷ್ಟು ವರ್ಷಕ್ಕೆ ಮುಗಿಯುತ್ತೆ? ಸರ್ಕಾರದ ಪ್ರಕಾರ 17 ವರ್ಷಕ್ಕೆ ಮುಗಿಯುತ್ತೆ. 18 ವರ್ಷಕ್ಕೆ 18 ವರ್ಷ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಅಲ್ಲಿಗೆ ಬಾಲ್ಯ ಮುಗೀತು ಸರ್ಕಾರ ಘೋಷಣೆ ಮಾಡಿರೋ ಪ್ರಕಾರ. ಆದ್ರೆ ವಾಸ್ತವಿಕವಾಗಿ 10-15 ವರ್ಷಕ್ಕೆ ಬಾಲ್ಯ ಮುಗಿಯುತ್ತೆ. 13ರಿಂದ 15 ವರ್ಷಕ್ಕೆ ಬಾಲ್ಯ ಮುಗಿದು ಯೌವನ ಪ್ರಾರಂಭ ಆಗುತ್ತೆ. ಟೀನೇಜ್ ಅಂತಾರಲ್ಲ, ಆ ಟೀನೇಜ್ ಅಲ್ಲೇ ಶುರು ಆಗ್ಬಿಡುತ್ತೆ ಯೌವನ. ಸುಮಾರು ಒಂದು ಯೌವನ ಅಂತಂದ್ರೆ ಎಲ್ಲಿ ಎಷ್ಟನೇ ವಯಸ್ಸಿನ ತನಕ ಹಿಡಿಬಹುದು ಯೌವನನ? 50 ವರ್ಷನಾ ಅಥವಾ 40 ವರ್ಷನಾ? ಒಳ್ಳೆ ಜೋರ್ ಯೌವನ ಅಂದ್ರೆ 40 ವರ್ಷ, ಇಲ್ಲ ಇನ್ನೊಂದು 10 ವರ್ಷ ಕೊಡ್ತೀವಿ ಅಂದ್ರೆ 50 ವರ್ಷ. ಅದಕ್ಕೆ 50 ಕರಿವು ಅಂತ ಹೇಳ್ತಾರ. ಅಂದ್ರೆ ಯೌವನದ ಭರಾಟೆ ಸ್ವಲ್ಪ ಕಡಿಮೆ ಆಗಿ 50 ವರ್ಷ ಕರಿವು ಬರುತ್ತೆ. ಇಳಿ ವಯಸ್ಸು ಪ್ರಾರಂಭ ಆಗೋದು 50 ವರ್ಷಕ್ಕೆ, ಇಳಿ ವಯಸ್ಸು ಅಂತಾರೆ. 50 ವರ್ಷ ಆದ್ಮೇಲೆ ಏನಂತಾರ ಅದಕ್ಕೆ? ಇಳಿ ವಯಸ್ಸು. ಇಳಿ ವಯಸ್ಸು ಅಂದ್ರೆ ಗೊತ್ತಾಯ್ತಾರ? ಕೌಂಟ್ ಡೌನ್. ಈ ಸ್ಯಾಟಲೈಟ್ಸ್ ಅದು ಇದು ಬಿಡ್ಬೇಕಾದ್ರೆ ಕೌಂಟ್ ಡೌನ್ ಅಂತಾರಲ್ಲ, ಅಂದ್ರೆ 10, 9, 8 ಹಂಗ 50 ವರ್ಷ ದಾಟಿದ್ಮೇಲೆ 51, ಇನ್ನು ಉಳಿದಿದ್ದೆಷ್ಟು? 49. 100 ವರ್ಷ ಬದುಕ್ತಾನೆ ಅಂದ್ರು 49, 48, 47, 46 ಹಿಂಗೆ. ಆದ್ರೆ ಬಾಲ್ಯ ಯೌವನ ಸೇರಿ 50 ವರ್ಷ ಆದ್ರೆ ಮುಪ್ಪೆನೆ 50 ವರ್ಷ. ಇನ್ನು ಕೆಲವರಿಗೆ 30 ವರ್ಷಕ್ಕೆ ಮುಪ್ಪು ಬರುತ್ತೆ, 30 ವರ್ಷಕ್ಕೆ, 35 ವರ್ಷಕ್ಕೆ, 40 ವರ್ಷಕ್ಕೆ ಮುಪ್ಪು ಬಂದ್ಬಿಡುತ್ತೆ. ರೋಗ ರುಜನೆ, ಚಿಂತೆ ಇವುಗಳಲ್ಲಿ ಮುಪ್ಪು ಬರ್ತದೆ. ಅಂದ್ರೆ ಇದು 3 ದಿನದ ಸಂತೆ. ಈ ಸಂತೆಯಲ್ಲಿ ಒಬ್ಬ ವ್ಯಾಪಾರಿ ಕೂತಿದ್ದಾನಂತೆ. ಯಾರವನು? ಮಹಾದೇವ ಶೆಟ್ಟಿ. ಹರದ ಅಂದ್ರೂ ಅಷ್ಟೇ ವ್ಯಾಪಾರಿ ಅಂತ ಅರ್ಥ, ಅಥವಾ ಹರನು ಅಂತಾನು ತಗೋಬಹುದು. ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಒಮ್ಮನವಾದಡೆ ನುಡಿವನು, ಇಮ್ಮನವಾದಡೆ ನುಡಿಯನು. ಒಮ್ಮನ ಅಲ್ಲಿ 2 ಅರ್ಥ ಇದೆ. ಒಮ್ಮನ ಅಂದ್ರೆ ಒಂದೇ ಮನಸ್ಸು, ಏಕಾಗ್ರ ಮನಸ್ಸು, ಏಕಾಗ್ರ ಚಿತ್ತ ಆದ್ರೆ ಅವನ ಕೃಪೆ ಆಗತ್ತೆ, ಅವನು ಒಲಿತಾನೆ. ಇಲ್ಲದೆ ಹೋದ್ರೆ ಒಮ್ಮನವಾದರೆ ನುಡಿವನು, ಇಮ್ಮನವಾದರೆ ನುಡಿಯನು. ಇಮ್ಮನ ಅಂತಂದ್ರೆ ಈ ಅಳತೆಲ್ಲೂ ಕೂಡ ಒಮ್ಮನ, ಒಮ್ಮಣ, ಇಮ್ಮಣ. 1 ಮಣ, 2 ಮಣ ಇಮ್ಮಣ, ಅಥವಾ ಇಮ್ಮನ. 2 ಮನ ಆದ್ರೆ ಮನಸ್ಸು ಚಂಚಲ ಆದ್ರೆ ಅವ್ನು ನುಡಿಯೋದಿಲ್ಲ, ಅವನು ಮಾತಾಡೋದಿಲ್ಲ, ಅವನ ಅನುಗ್ರಹ ಸಿಕ್ಕೋದಿಲ್ಲ. ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಅಂದ್ರೆ ಅವನು ಶಕ್ತಿವಂತ ಅಂತ ಹೇಳ್ಬಿಟ್ಟು ಕಾಣಿಯ ಅಂದ್ರೆ ನಾವು ಕೃಪೆ ತೋರಿಸ್ತಾನೆ, ನಾವು ಬಹಳ ತುಂಬಾ ಭಕ್ತಿ ಮಾಡಿದೀವಿ, ಹತ್ತಿದೀವಿ, ಕರೆದಿದೀವಿ ಅಂತ ಹೇಳಿ ಅವನೇನು ಏನು ತನ್ನ ನಿಯಮ ಮೀರಿ ಕಾಣಿಯ ಸೋಲ, ಒಂದು ಕಾಣಿಯಷ್ಟು ಅವನು ಸೋಲೋದಿಲ್ಲ. ನಿಯಮ ಪ್ರಕಾರ ಅಂದ್ರೆ ಮಹಾದೇವಿ ಅಕ್ಕನಂತ ಶುದ್ಧ ಜೀವನ ಯಾರು ನಡೆಸ್ಬೇಕು? ಆದ್ರೂ ಮಹಾದೇವಿ ಅಕ್ಕ ಎಷ್ಟು ಕಷ್ಟ ಅನುಭವಿಸ್ಬೇಕಾಗಿ ಬಂತಂದ್ರೆ ಕಲ್ಲು ತೋರಿದ್ರು, ಮಣ್ಣು ತೋರಿದ್ರು, ಕೆಟ್ಟ ದೃಷ್ಟಿಯಿಂದ ನೋಡಿದ್ರು. ಕೌಶಿಕನ ಬಂಧನದಲ್ಲಿ ಸುಮಾರು ಒಂದು 4 ವಾರನಾದ್ರೂ ಇರ್ಬೇಕಾಗಿ ಬಂತು, ಅಂದ್ರೆ ಅರಮನೆ ಬಂಧನದಲ್ಲಿ. ಹೀಗೆ ಅಂದ್ರೆ ಯಾರಿಗೂ ಕೂಡ ಮೋಕ್ಷ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡಲ್ಲ. ಈಗೇನೋ ಸುಮ್ಮನೆ ಎಲ್ಲ ನಾವು ಧ್ಯಾನ ಹೇಳ್ಕೊಡ್ತೀವಿ, ನಾವು ಮೋಕ್ಷ ಕೊಡಿಸ್ತೀವಿ, ದುಡ್ಡು ತಗೊಂಡು ಮೋಕ್ಷ ಕೊಡೋರು ಇದಾರೆ ಈಗ. ಅದು ಸುಳ್ಳದು, ಗೊತ್ತಾಯ್ತಲ್ಲ? ನಿಜವಾಗಿ ಮುಕ್ತಿ ಪಡಿಬೇಕಾದ್ರೆ ಈ ಸಾಮರಸ್ಯ, ಪರಮಾತ್ಮನಲ್ಲಿ ಸಾಮರಸ್ಯ ಸಾಧ್ಯ ಆಗ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಬೇಕೇ ಬೇಕು. ಪ್ರಯತ್ನ ಇಲ್ಲದೆ ಸಾಧ್ಯವಿಲ್ಲ. ಅದಕ್ಕೆ ಕಾಣಿಯ ಸೋಲ, ಅರ್ಧಗಾಣಿಯ ಗೆಲ್ಲ. ಅರ್ಧಗಾಣಿಯ ಗೆಲ್ಲ ಅಂದ್ರೆ ನಾನು ಬಹಳ ಶಕ್ತಿಶಾಲಿ ಇದ್ದೀನಿ ಅಂತ ಹೇಳಿ ನೀವು ಬೇಕಾದಷ್ಟು ಕಷ್ಟ ಅಂದ್ರೆ ಸಾಯೋ ತನಕ ಏನ್ ಕಷ್ಟ ಕೊಡಲ್ಲ ಅವನು. ನಮ್ಗೆಷ್ಟು ಸಹಿಸ್ಕೊಳಕ್ ಸಾಧ್ಯ ಆಗತ್ತೋ ಅಷ್ಟು ಮಾತ್ರ ಕಷ್ಟ ಕೊಡ್ತಾನೆ. ಬಾಕಿಯಂತೆ ಅವನು ಕ್ಷಮೆ ಕೊಟ್ಟು ಅಥವಾ ನಮ್ಮ ಕರ್ಮ ನಿರ್ಮಲ ಆದ್ಮೇಲೆ ನಮಗೇನು ಭೋಗ ಭಾಗ್ಯ ಕೊಡ್ಬೇಕು ಎಲ್ಲವನ್ನೂ ಕೊಟ್ಬಿಡ್ತಾನೆ.
ಎಲ್ಲವನ್ನೂ ಕೊಡ್ತಾನೆ. ನನ್ನ ಜೀವನದಲ್ಲಿ ನಾನು ಅದನ್ನು ಅನುಭವಿಸಿದ್ದೀನಿ. 11 ವರ್ಷಗಳು ನನ್ನ ಜೀವನದಲ್ಲಿ ಅನಿಶ್ಚಿತತೆಯ ಕಾಲ, ಕಷ್ಟದ ಕಾಲ, ಸಾಧನೆಯ ಕಾಲ. ಆದ್ರೆ 11 ವರ್ಷ ಆದ್ಮೇಲೆ ಈ ಮಹಾಮನೆ ಕಟ್ಟಕ್ ಶುರು ಮಾಡಿದ್ಮೇಲೆ, ಮಹಾಮನೆ ಕಟ್ಟಿದ್ಮೇಲೆ ಒಂದು ನಿರ್ದಿಷ್ಟತೆ ಬಂತು. ಜೊತೆಗೆಲ್ಲ ನನ್ನದೇ ಆದಂತ ಕ್ರಮಗಳು, ನನ್ನವರೇ ಆದಂತ ಜನ ಎಲ್ಲ ಬಂದ್ರು. ಹೀಗಾಗಿ ಇಲ್ಲಿ ಒಂದು ರೀತಿ ಆನಂದ, ಸಂತೋಷ, ಸಾಧನೆಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಕೊಟ್ಟ. ಅಂದ್ರೆ ಕಷ್ಟಪಡ್ಲಿಕ್ಕೆ ಸಿದ್ಧವಾಗಿರ್ಬೇಕು. ಅವನು ಸುಮ್ನೆ ಕಷ್ಟನೂ ಕೊಡಲ್ವಂತೆ. ಕಾಣಿಯ ಗೆಲ್ಲ, ಅರ್ಧ ಗಾಣಿಯ ಗೆಲ್ಲ, ಅರ್ಧ ಗಾಣಿನೂ ಅವನು ಹೆಚ್ಚು ಹಿಂಸೆ ಕೊಡಲ್ಲ. ಅವನು ತನ್ನನ್ನು ತಾನು ದೊಡ್ಡವನು ಅಂತ ಮಾಡ್ಕೊಂಡು ನಾನ್ ದೇವ್ರದೀನಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ ಹಂಗ್ ಶಿಕ್ಷೆ ಕೊಡೋದಿಲ್ಲ. ಕಾಣಿಯ ಸೋಲ, ಅರ್ಧ ಗಾಣಿಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಜಾಣಾತಿ ಜಾಣ ಅವನು. ಯಾವ್ದನ್ನು ನಮಗೆ ಅತಿಯಾಗಿ ನಮ್ ಕರ್ಮ ನಿರ್ಮಲ ಆಗೋವರೆಗೂ ಅಷ್ಟೇ ಕಷ್ಟಗಳು, ಅನಿಶ್ಚಿತತೆಗಳು, ನೋವುಗಳು, ನಿಂದೆಗಳು. ಆಮೇಲೆ ಈ ಮಹಾದೇವಕ್ಕನಿಗೆ 2 ತಿಂಗಳು ಆ ಕಷ್ಟ ಆಗಿರ್ಬೋದು. ಅತೀ ಕಷ್ಟದ ದಿನ ಅಂದ್ರೆ ಯಾವಾಗ ಉಡುತಡಿ ಬಿಟ್ರೋ, ಉಡುತಡಿಯನ್ನು ಬಿಟ್ಟು ಆಕೆ ದಿಗಂಬರಳಾಗಿ ಹೊರಟಾಗ ಚಿಂದಿ ಬಟ್ಟೆಯನ್ನು ಉಟ್ಟು ಭಿಕ್ಷಾನ್ನವನ್ನು ಉಂಡು ಪಾಳು ಗುಡಿಗಳಲ್ಲಿ ಮಲಗಿ ಹೋಗ್ಬೇಕಾದ್ರೆ ಆಕೆಗೆ ಜೀವ ಹೋಗೇ ಬಿಡ್ತೇನೆ ಅನ್ನೋಷ್ಟ್ರ ಮಟ್ಟಿಗೆ ಕಷ್ಟ ಬಂತು. ಈಗ ಮಳೆ ಬರ್ತಿದೆಯಲ್ಲ, ಇಂಥ ಮಳೆಯಲ್ಲಿ ಒಂದ್ ದಿವಸ ನೆನೆದು ಅನ್ಕಾನ್ಶಿಯ ಪ್ರಜ್ಞೆ ತಪ್ಪಿ ಮಹಾದೇವಕ್ಕ ಬಿದ್ದಾಗ ಅಲ್ಲಿ ಒಬ್ರು ಬಂದು ಚಕ್ಕಡಿಯಲ್ಲಿ ತಗೊಂಡೋಗಿ ಹೋಗೇ ಬಿಟ್ಟಿದೇನೋ ಜೀವ ಅನ್ನೋಷ್ಟ್ರ ಮಟ್ಟಿಗೆ ನಿಧಾನವಾಗಿರುತ್ತೆ ಉಸಿರು. ಆಮೇಲೆ ತಗೊಂಡೋಗ್ಬಿಟ್ಟು ಮಹಾದೇವಕ್ಕನನ್ನು ಪಾರು ಮಾಡ್ತಾರೆ. ಅವ್ರ ಮನೆಯಲ್ಲಿ ಕೆಲವು ದಿವಸ ಉಪಚಾರ ಮಾಡಿ ಆಕೆಗೆ ಚಿಕಿತ್ಸೆ ಕೊಡಿಸಿ ಚೆನ್ನಾಗಿ ಆದ್ಮೇಲೆ ಮತ್ತೆ ಕಳಿಸ್ಕೊಡ್ತಾರೆ. ಆಮೇಲೆ ಭಕ್ತರ ಜೊತೆಗೆ ನಡಿಬೇಕು, ಯಾತ್ರಾರ್ಥಿಗಳ ಜೊತೆಗೆ ಹೋಗ್ಬೇಕು ಅಂತ ಹೇಳಿ ವಿಧಿಸಿ ಕಲ್ಯಾಣ ತನಕ ಕಳಿಸ್ಕೊಡ್ತಾರೆ. ಅಂದ್ರೆ ಮಹಾದೇವಕ್ಕನ ಕಷ್ಟಗಳು 2 ತಿಂಗಳು ಬದುಕು ಸಾವಿನ ಜೊತೆ ಹೋರಾಟ. ಹಂಗೆ ಪ್ರತಿಯೊಬ್ಬ ಸಾಧಕರಿಗೂ ಅಂತ ಕ್ಷಣಗಳು ಬರ್ತವೆ. ಪ್ರತಿಯೊಬ್ಬ ಸಾಧಕರಿಗೂ ಬರ್ತವೆ, ಪ್ರತಿಯೊಂದು ಗೃಹಸ್ಥರಿಗೂ ಬರುತ್ತೆ. ಗೃಹಸ್ಥರಿಗೆ ಏನ್ ಬರಲ್ಲ ಅಂತಲ್ಲ, ಆದ್ರೆ ಗೃಹಸ್ಥರಿಗೆ ಕಡಿಮೆ ಕಷ್ಟ, ಕಡಿಮೆ ಸುಖ. ಸಾಧಕರಿಗೆ ಕಷ್ಟನೂ ಜಾಸ್ತಿ, ಕಡೆಗೆ ಆತ್ಮಾನಂದ ಪ್ರಾಪ್ತಿ ಆಯ್ತು ಅಂತಂದ್ರೆ, ಸ್ವಾತಂತ್ರ್ಯ ಪ್ರಾಪ್ತಿ ಆಯ್ತು ಅಂತಂದ್ರೆ ಸಾಧಕರು, ಸಿದ್ಧರು ಜೀವನ ಪರ್ಯಂತ ಆನಂದವನ್ನ ಅನುಭವಿಸ್ತಾರೆ. ಅಂತಹ ವ್ಯವಸ್ಥೆ ಇದೆ ಪರಮಾತ್ಮನಲ್ಲಿ. ಅವನು ಕಾಣಿಯ ಸೋಲ, ಅರ್ಧ ಗಾಣಿಯ ಗೆಲ್ಲ. ಅರ್ಧ ಕಾಣಿ ಅಂದ್ರೆ ಅದೊಂದು ಲೆಕ್ಕ. ಹಣದಲ್ಲಿ ಆಣೆ ಅಂತ ಅಂತಿರಲ್ಲ ನೀವು, 1 ಆಣೆ 2 ಆಣೆ ಅಂತಿದ್ದು ಹಿಂದೆ. ಆತರ ಕಾಣಿ ಅಂತ ಕರೀತಿದ್ರು ಬಸವಣ್ಣವ್ರ ಕಾಲಕ್ಕೆ ಅದನ್ನ. ಆಮೇಲೆ ಮುಂದೆ ಆಣೆ ಅನ್ನೋ ಶಬ್ದ ಬಂತು. ಹಾಗೆ ಕಾಣಿಯ ಸೋಲ, ಅರ್ಧ ಗಾಣಿ. ಕಾಣಿ ಅಂದ್ರೆ 1 ಆಣೆ ಅಂತ ಇಟ್ಕೊಳ್ಳಿ. ಅರ್ಧ ಗಾಣಿಯ ಗೆಲ್ಲ, ಜಾಣ ನೋಡುವ ನಮ್ಮ ಕೂಡಲ ಸಂಗಮ ದೇವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.